ಗೈಸ್, ಹೆಂಗದಿರಿ? ಎಲ್ಲರೂ ಆರಾಮದಾರ ಅಂತ ತಿಳ್ಕೊತೇನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆ್ಯಂಡ್ ಆಲ್ರೆಡಿ ತಮ್ಮೆಲ್ಲೆಲ್ಲಿ ನೋಡ್ದಂಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡು. ಸೊ ಗೈಸ್, ನಾನು ಇದನ್ನು ಭಾಳ ಸಲ ಟ್ರೈ ಮಾಡಿದ್ದೇನು. ಇದು ಫೇಸ್ ಪ್ಯಾಕ ಏನು ಖರ್ಚು ಮಾಡೋ ಹಂಗಿಲ್ಲ. ನಾವು ಸುಮ್ಮನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಖರ್ಚು 500-1000 ರೂಪಾಯಿ ಖರ್ಚು ಮಾಡೋದು. ಆ ಕ್ರೀಮ ಈ ಕ್ರೀಮ ಹಚ್ಕೊಂಡ್ರೂ ಮತ್ತು ಕ್ರೀಮ್ ಎಲ್ಲ ಮುಗಿದ್ಮೇಲೆ ಮತ್ತು ನಮಗೆ ಗುಳ್ಳೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ್ಯಂಡ್ ನಮಗೆ ಹೆದರಿಕೆನೂ ಇರ್ತೈತಿ, ಯಪ್ಪ ಈ ಕ್ರೀಮ್ ಹಚ್ಕೊಂಡೇನು ಏನಾಗ್ತೈತೇನೋ ಅಂತೇಳಿ ಕರ್ಷ. ಸೊ ಏನೂ ಹೆದರಿಕೆ ಇಲ್ಲ. ಮನ್ಯಾಗ ಹೋಮ್ ರೆಮಿಡಿ ಮಾಡೋದ್ರಿಂದ ನ್ಯಾಚುರಲ್ಲಾಗಿ ಯಾವುದೇ ರೀತಿ ಭಯ ಆಗೋಂಗಿಲ್ಲ. ಇದು ಆರಾಮಾಗಿ ಮಾಡಬಹುದು. ಸೊ ನೋಡಿ ಗಾಯ್ಸ್, ಏನೂ ಇಲ್ಲ, ಜಸ್ಟ್ ಅಕ್ಕಿ ಹಿಟ್ಟಿನಿಂದ ಇದು ಫೇಸ್ ಪ್ಯಾಕ್ ಮಾಡ್ಕೋಬೋದು ನಾವು. ಅಕ್ಕಿ ಹಿಟ್ಟು, ಅರಿಶಿನ ಆ್ಯಂಡ್ ನೀರು ಇಷ್ಟಿದ್ರೆ ಸಾಕು. ನಮ್ಮದು ಫೇಶದ ಒಳಗಿದ್ದಿದ್ದ ಕಲೆಗಳೆಲ್ಲ ಹೋಗ್ತಾವೆ. ಇದಕ್ಕೆ 100% ನಾನು ಗ್ಯಾರಂಟಿ ಕೊಡ್ತೀನಿ. 100 ಅಲ್ಲ 200% ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಜಸ್ಟ್ ನನಗೆ ಟೈಮ್ ಸಿಗೋಂಗಿಲ್ಲ ಅಂತ ಯಾಕಂದರೆ ನಾನು ಯಾವಾಗಲೂ ಯೂಸ್ ಅಷ್ಟು ಮಾಡ್ತೀನಿ. ವಾರದಾಗ ಒಂದು ಸಲ ಆದರೂ ಮಾಡೇ ಮಾಡ್ತೀನಿ. ಬಟ್ ಡೈಲಿ ಇದು ಯೂಸ್ ಮಾಡೋದರಿಂದ ನಮಗೆ ಇನ್ನು ಏನಾದರೂ ಕ್ರೀಮ ಅಥವಾ ಏನೂ ಯೂಸ್ ಮಾಡಿರಿ ಅದಕ್ಕಿಂತ ಹೆಚ್ಚಿನ ರಿಸಲ್ಟ್ ಇದು ಸಿಗ್ತೈತಿ. ನಾನು ಅಕ್ಕಿ ಹಿಟ್ಟಿದ ರಿಸಲ್ಟ್ 100% ಗ್ಯಾರಂಟಿ ಕೊಡ್ತೀನಿ. ಸೊ ನೋಡಿರಿ, ಫಸ್ಟ್ ಯಾವುದು ನೀವು ಕ್ರೀಮ್ ಅಥವಾ ಏನು ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಫೇರ್ ಆ್ಯಂಡ್ ಲವ್ಲಿ ಅದು ಇದು ಅಂತ ಹಚ್ಚಿರ್ತೀರಲ್ಲ. ಸೊ ಅದಕ್ಕೆ ಪೈಲಾನು ವಾಶ್ ಮಾಡ್ಕೊಂಬಿಡ್ಬೇಕು ಏನು ಹಚ್ಚೋಕ್ಕಿಂತ ಮುಂಚಿತವಾಗಿ ವಾಶ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಧೂಳು ಅದು ಇದು ಅಂತ ಹೇಳಿ ಕುಂತಿರ್ತೈತಿ. ಫಸ್ಟ್ ಆಫ್ ಆಲ್ ಫೇಸ್ ವಾಶ್ ಮಾಡ್ಕೊಂಡ್ ಕರ್ಷ ಆಮೇಲೆ ಕ್ರೀಮ್ ಹಾಕೋದಿದ್ರೆ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಹಾಕೋದಿದ್ರೆ ಈ ಥರ ಹಾಕಬೇಕು. ಸೊ ನಾನು ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫೇಸ್ ಪ್ಯಾಕಕ್ಕೆ ರೆಡಿ ಆಗಿತ್ತಲ್ಲ, ಅದನ್ನೇನು ಇಡಬೇಕಂತ ಏನಿಲ್ಲ, ಅವಾಗನೇ ರೆಡಿ ಮಾಡ್ಕೊಂಡು ಕರ್ಷ 2 ನಿಮಿಷ ಒಳಗೆ ರೆಡಿ ಆಗ್ತೈತಿ. ಸೊ ಹಚ್ಕೋಬಹುದು ನೋಡಿರಿ, ಈ ಥರ ಹಚ್ಕೋಬೇಕು. ಜಸ್ಟ್ 1-2 ನಿಮಿಷ ಇಟ್ಬಿಟ್ಟು ಅದು, ಯಾಕಂತಂದ್ರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಇದಾಗಬೇಕಲ್ವ ನೀರು ಒಳಗೆ. ಅಕ್ಕಿ ಹಿಟ್ಟನ್ನ ಚಾನ್ಸ್ ಬಿಟ್ಟು ಕರ್ಸಿ ಹಚ್ಕೊಳ್ರಿ. ಇಲ್ಲ ಅಂತಂದರೆ ಅದು ದಪ್ಪ ಇರೋ ಹಿಟ್ಟೆಲ್ಲ ಮುಖಕ್ಕೆ ಒಂದು ಥರ ತೆರೆದಂಗೆ ಆಗ್ತೈತಿ. ಸೊ ಸ್ವಲ್ಪ ಜಳ್ಳಿ ಹಿಡಿದು ಕರ್ಸಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ರಿ. ಇದಕ್ಕೆ ಏನು ಬೇಡ, 1 ರೂಪಾಯಿನೂ ಖರ್ಚಾಗೋಂಗಿಲ್ಲಲ್ವ. ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವುದೇ ಭಯ ಇರೋಂಗಿಲ್ಲ. ಹಚ್ಕೋಬೇಕಾದ್ರೆ ಏನಾಗುತ್ತಪ್ಪ ಸೈಡ್ ಎಫೆಕ್ಟ್ ಅಂತ ಏನೂ ಭಯ ಇರೋಂಗಿಲ್ಲ. ಆರಾಮಾಗಿ ಹಚ್ಕೋಬಹುದು, ಆರಾಮಾಗಿ ಫ್ರೀಯಾಗಿ ಹಚ್ಕೋಬಹುದು. ಏನೂ ಖರ್ಚು ಮಾಡೋ ಥರ ಇಲ್ಲ. ನಾವು ಕ್ರೀಮ್ ತೊಗೊಳಕ್ಕೆ ಹೋದರೆ ಅಥವಾ ಸೋಪ್ ತೊಗೊಳಕ್ಕೆ ಹೋದರೆ 500-1000 ಈ ಥರ ಕ್ರೀಮ ಸೋಪ್ಕಾಯಿ ಈ ಥರ. ಬಟ್ ಅದೆಲ್ಲ ಖಾಲಿ ಆದಮೇಲೆ ಮತ್ತು ಈ ಥರ ಎಲ್ಲ ಬರಾಕ್ ಹಿಡಿದು ಬಿಡ್ತಾವೆ. ಸೊ ಇದನ್ನು ನಮ್ಮ ಮನ್ಯಾಗ ಹೆಂಗಾದರೂ ಅಕ್ಕಿ ಹಿಟ್ಟು ಅರಿಶಿನ ಅಂತೂ ಇರತೈತಿ, ನೀರಂತೂ ಇದ್ದೇ ಇರ್ತೈತಿ. ಸೊ ಇದನ್ನು ನಾವು ಡೈಲಿ ಟ್ರೈ ಮಾಡಿದ್ರೆ ಡೈಲಿ ಬೇಡ, ವಾರದಾಗ 1-2 ಸಲ ಸಾಕು, ಪಕ್ಕಾ ರಿಸಲ್ಟ್ ಸಿಗ್ತೈತಿ. ನಾನಂತೂ ಇದಕ್ಕೆ 100% ರಿಸಲ್ಟ್ ಕೊಡ್ತೀನಿ. ನಿಮ್ಗೆ ವರ್ಕ್ ಆಗೇ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ಕರ್ಷ ನನಗೆ ಈ ವಿಡಿಯೋದೊಳಗೆ ಕಮೆಂಟ್ ಮಾಡಿರಿ ವರ್ಕ್ ಆಗೈತಿ ಅಥವಾ ಇಲ್ವ ಅಂತ. ಸೊ ನನಗಂತೂ 100% ವರ್ಕ್ ಆಗೈತಿ. ನಾನಂತೂ ಇದನ್ನು ಯೂಸ್ ಮಾಡೋದು ಯಾವಾಗಲೂ. ಅಕ್ಕಿ ಹಿಟ್ಟಿನ ರಿಸಲ್ಟ್ ಪಕ್ಕಾ. ಸೊ ನೀವೆಲ್ಲ ಯಾವುದೆಲ್ಲ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿರಿ. ನೋಡಿರಿ, ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5 ನಿಮಿಷ ಸಾಕು. ಒಂದು 5 ನಿಮಿಷ ಸ್ಕ್ರಬ್ ಮಾಡ್ಕೊಂಡ್ರೆ ಎಲ್ಲೂ ಓಪನ್ ಪೋರ್ಸ್ ಜಾಸ್ತಿ ಐತಲ್ಲ ಅಲ್ಲಿ ಜಾಸ್ತಿ ಸ್ಕ್ರಬ್ ಮಾಡ್ಕೊಳಕ್ಕೆ ಹೋಗಬೇಡ. ಯಾಕಂತಂದ್ರೆ ಒಳಗೆ ಹೋಗೋ ಸಾಧ್ಯತೆ ಇರ್ತೈತಿ, ಗುಳ್ಳೆಗಳೆಲ್ಲ ಒಡೆಯೋದು ಸಾಧ್ಯತೆ ಇರ್ತೈತಿ. ಒಂದು 5 ನಿಮಿಷ ವೇಟ್ ಮಾಡಿರಿ. ಹಿಂಗೆ ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ವೇಟ್ ಮಾಡಬೇಕು. ಒಂದು 5 ನಿಮಿಷ ವೇಟ್ ಆದಮೇಲೆ ಅದೆಲ್ಲ ಚೆನ್ನಾಗಿ ಒಣಗಲಿ. ಸ್ವಲ್ಪ ಬಿಸಿ ನೀರು, ಉಗುರು ಬಿಸಿ ನೀರಿನಿಂದ, ಇಲ್ಲಾಂತಂದ್ರೆ ತಣ್ಣೀರಿನಿಂದನೂ ತೊಳ್ಕೊಂಡ್ರೂ ನಡಿತೈತಿ. ಬಟ್ ಒಂದು ಸ್ವಲ್ಪ ಉಗುರು ಬೇಸ್ ನೀರದಿಂದ ತೊಳ್ಕೊಂಡಿದ್ರೆ ಬೆಟರ್ ಅನ್ನಿಸ್ತೈತಿ. ಸೊ ಮುಖನೂ ಬೆಟರ್ ಅನ್ನಿಸ್ತೈತಿ, ನಮಗೂ ಕೂಲ್ ಆಗಿರ್ತೈತಿ ಮೈಂಡೆಲ್ಲ. ಸೊ ಆ ಥರ ಸಲುವಾಗಿ ನಾನು ಸಜೆಸ್ಟ್ ಮಾಡೋದು ಉಗುರು ಬೆಚ್ಚಗಿನ ನೀರು ಸ್ವಲ್ಪ ಬಿಸಿ ಇರಬೇಕಷ್ಟ. ಸೊ ಈ ಥರ ಮಾಡ್ಕೊಳ್ರಿ ಸ್ಕ್ರಬ್ಬ. ಒಂದು 10 ನಿಮಿಷ ಸಾಕು ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಇದನ್ನು ತೊಳ್ಕೊಬೇಕಾಗುತ್ತೆ. ನೋಡಿರಿ.
ಮುಖ ಕ್ಲೀನ್ ಮಾಡ್ಕೊಂಡು ಬನ್ನಿ ನೋಡಿರಿ ರಿಸಲ್ಟ. ಸೊ ನನಗೆ ಭಾಳ ಗುಳ್ಳೆಗಳದಾವು, ಪೈಲಾದಿಂದನೇ ನಂಗೆ ಗುಳ್ಳೆಗಳದಾವು. ನಂದು ಪೀರಿಯಡ್ ಟೈಮ್ ಒಳಗೆ ಭಾಳ ಗುಳ್ಳೆಗಳು ಬರ್ತಾವೆ. ಸೊ ಆವಾಗ ಬಂದಿದ್ದು ಗುಳ್ಳೆಗಳವ. ಆವಾಗನ ಆಗಿ ಒಂದು 2-3 ದಿನ ಆಗಿತ್ತು. ಸೊ ತಂತಾವನ ಹೋಗ್ತಾವ. ಬಟ್ ಮೊದಲಿನ ಕಲೆಗಳೆಲ್ಲ ಒಂದು ಸ್ವಲ್ಪ ನಂಗೆ ರಿಸಲ್ಟ್ ಸಿಗುತ್ತೆ, ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ. ಬಟ್ ನೋಡಿರಿ ಈ ಥರ ಮುಖ ಕಾಣಕತ್ತೈತಿ. ಬಟ್ ಒಂದು 4-5 ಸಲ ಆದರೂ ಯೂಸ್ ಮಾಡಬೇಕು, ರಿಸಲ್ಟ್ ಆವಾಗ ನಿಮಗೆ ಸಿಗ್ತದೆ. ಒಂದೇ ಸಲಕ್ಕನ ಏನೂ ರಿಸಲ್ಟ್ ಸಿಗೋಂಗಿಲ್ಲ. ಸೊ ಒಂದು 4-5 ಸಲ ಆದರೂ ಯೂಸ್ ಮಾಡಿರಿ, ಆಮೇಲೆ ರಿಸಲ್ಟ್ ನಿಮಗೆ ಪಕ್ಕಾ ಸಿಗ್ತೈತಿ. ನಾನು ಇದಕ್ಕೆ 100% ಗ್ಯಾರಂಟಿ ಕೊಡ್ತೇನೆ. ಸೊ ಗಾಯ್ಸ್, ನಿಮಗೆ ಇದು ಇನ್ಫಾರ್ಮೇಷನ್ ಇಷ್ಟ ಆಗ್ಯದ ಅನ್ಕೊಳ್ತೇನೆ. ಯಾಕಂತಂದರೆ ನಮ್ಮ ಹಳ್ಳಿ ಒಳಗೆ ಆದಷ್ಟು ಯಾರಿಗೂ ಕ್ರೀಮ್ ತರೋ ಅಷ್ಟು ಸೌಲಭ್ಯಗಳದು ಇರೋಂಗಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನು ಹೇಳಿದ್ನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ನನಗೆ ಗೊತ್ತೈತಿ ಅದರದಿಂದ ಏನಂತ. ಸೊ ಓಕೆ ಗೈಸ್, ಬಾಯ್ ಗೈಸ್.